ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಮಾರ್ನಿಂಗ್ಲ ಡೈಲಿ ನನ್ನ ರೂಟೀನ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇವತ್ತಿನ ಡೇನೂ 4 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆಯಿಂದ ನನ್ನ ರೂಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂದರೆ ಯಾವ ರೀತಿಯಾದ ನಮ್ಮಲ್ಲಿ ಯಾವ ರೀತಿ ಸ್ಕಿಲ್ಸನ್ನು ಅಳವಡಿಸ್ಕೋಬೇಕು, ಯಾವ ರೀತಿಯಾದ ಸ್ಕಿಲ್ಸ್ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಒಂದು 4-5 ಪಾಯಿಂಟ್ಸು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಜಯ್ ಶಂಕೇಶ್ ಅಂತ ಹೇಳ್ಬಿಟ್ಟು ಇವರೊಬ್ಬ ಇಂಡಿಯಾದಲ್ಲಿ ನಂಬರ್ 1 ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ. ಇವ್ರ ಹತ್ರ 5,000 ಲಾರಿಗಳಿವೆ. ಈ ವ್ಯಕ್ತಿನ ಒಬ್ಬರು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿಬಿಟ್ಟು ಏನು ದುಡ್ಡನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಈ ವ್ಯಕ್ತಿ ಹೇಳ್ತಾರೆ, ವಿಜಯ್ ಶಂಕೇಶ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್. ಇವರು ಹೇಳ್ತಾರೆ, ನಾವು ದುಡ್ಡಿನಿಂದ ಓಡಬಾರ್ದು, ದುಡ್ಡು ನಮ್ಮಿಂದನೇ ಬರಬೇಕು. ಅಂದರೆ ದುಡ್ಡಿಂದೇ ನಾವು ಹೋಗಬಾರ್ದು ಅಂತ, ನಾವು ಓಡೋದನ್ನು ನಿಲ್ಲಿಸಬಾರ್ದು, ನಾವು ಓಡ್ತಾ ಇರಬೇಕು. ಅಂದರೆ ನಾವು ಮಾಡುವಂಥ ಕೆಲಸನ ನಾವು ಶ್ರದ್ಧೆ ಭಕ್ತಿಯಿಂದ ಇಂಟ್ರೆಸ್ಟಿಂದ ಇಷ್ಟಪಟ್ಟು ನಾವು ಮಾಡುವಂಥ ಕೆಲಸವನ್ನು ಪ್ರೀತಿ ಮಾಡಿಕೊಂಡು ಮಾಡಿದರೆ ದುಡ್ಡು ತನ್ನಿಚ್ಚಿಗೆ ತಾನೇ ನಮ್ಮಿಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ವಿಜಯ್ ಶಂಕೇಶ್ ಅವರು ಹೇಳ್ತಾರೆ. ಸೆಕೆಂಡ್ ಪಾಯಿಂಟು, ಸ್ಮಾರ್ಟ್ ಆಗಿರಬೇಕು. ಸ್ಮಾರ್ಟ್ ಅಂದರೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಇರೋದಲ್ಲ, ನಾವು ಮಾಡುವಂಥ ಕೆಲಸ, ನಮಗೆ ಗೊತ್ತಿರುವಂಥ ವಿಚಾರವನ್ನು, ನಮಗೆ ಗೊತ್ತಿರುವಂಥ ವಿಷಯವನ್ನು ಇನ್ನೂ ಚೆನ್ನಾಗಿ ತಿಳ್ಕೋಬೇಕು. ನಾವು ಮಾಡುವಂಥ ಕೆಲಸನ ಇಂಟ್ರೆಸ್ಟಿಂದ ಇನ್ನೂ ಚೆನ್ನಾಗಿ ನಾವು ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ವಿಚಾರನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವಿನ್ನೂ ಹೇಗೆ ಮಾಡಬೇಕು, ಇನ್ನೂ ಡಿಫ್ರೆಂಟಾಗಿ ಹೇಗೆ ಮಾಡಬೇಕು ಅಂತ ಸ್ಮಾರ್ಟಾಗಿ ಮಾಡಿದರೆ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಹಾಗೆ ಥರ್ಡ್ ಪಾಯಿಂಟ್, ಮಲ್ಟಿಪಲ್ ಸ್ಕಿಲ್ಸ್ ಇರಬೇಕು. ಒಬ್ಬ ವ್ಯಕ್ತಿ ಹ್ಯಾಪಿಯಾಗಿ ಇರೋದನ್ನು ಫಸ್ಟ್ ಕಲ್ತ್ಕೋಬೇಕು. ಹ್ಯಾಪಿಯಾಗಿ ಅಂದರೆ ನಾವೇನು ನಮ್ಮ ತಲೆಯಲ್ಲಿ ಏನು ಓಡುತ್ತೋ ಅದನ್ನೇ ಮಾತಾಡಬೇಕು, ಅದನ್ನೇ ಮಾಡಬೇಕು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮನಸ್ಸಲ್ಲಿ ಒಂದಿರುತ್ತೆ, ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಏನೋ ಮಾತಾಡ್ತಾರೆ, ಏನೋ ಮಾಡ್ತಾರೆ. ಹಾಗಿದ್ದರೆ ಆ ಥರ ಇರುವಂಥ ವ್ಯಕ್ತಿಗಳು ಯಾವತ್ತೂ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಆಗಲ್ಲ. ನಾವು ಏನು ತಲೆಯಲ್ಲಿ ಓಡುತ್ತೋ ಅದನ್ನೇ ಮಾತಾಡಬೇಕು, ಅದನ್ನೇ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಲೈಫಲ್ಲಿ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ, ನಮ್ಮ ಲೈಫನ್ನು ನಾವು ಸಕ್ಸಸ್ ಆಗಿ ತಗೊಳೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೆ 4 ಪಾಯಿಂಟ್ ಬಂದುಬಿಟ್ಟು ಸ್ಪೆಷಲ್ಲಾಗಿ ಇರಬೇಕು. ಸ್ಪೆಷಲ್ ಅಂತಂದರೆ ನಮಗೆ ನಾವೇ ಸ್ಪೆಷಲ್. ನಾವು ಬೇರೆಯವ್ರ ಹತ್ರ ಬೇರೆ ಥರ ಇರೋದಕ್ಕೆ ಇಷ್ಟಪಡಬಾರ್ದು, ನಾವೇ ಸ್ಪೆಷಲ್ಲಾಗಿರಬೇಕು. ಅಂದರೆ ನಾವು ಯಾಕೆ ಅಂದ್ಕೋಬೇಕು ಅವ್ರಾಗ ನಾವಿಲ್ಲ, ಅವ್ರ ರೀತಿ ನಮ್ಮ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ನಮ್ಮಲ್ಲೂ ಒಂದು ಪ್ರತ್ಯೇಕವಾದಂಥ ಶಕ್ತಿ ಇದೆ ಅಂತ ನಮ್ಮನ್ನು ನಾವು ನಂಬಬೇಕು. ದಟ್ ಯು ಆರ್ ಸ್ಪೆಷಲ್ ಅಂತ ಯಾವಾಗಲೂ ಹೇಳ್ಕೋಬೇಕು. ನಾವು ಬೇರೆ ರೀತಿ ಇಲ್ಲ, ನಾವೇ ಸ್ಪೆಷಲ್ ಅಂದ್ಕೊಂಡ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಹಾಗೆ ಇವತ್ತಿನ ತಿಂಡಿಗೆ ನಾನು ಪಟ್ಟನ್ನು ಮಾಡ್ಕೊತಾ ಇದ್ದೀನಿ. ಈಗ ಮಾಡೋದು ಅಂತ ನೋಡಿ ಬಂದುಬಿಟ್ಟು ನಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಫಸ್ಟ್ ಅದನ್ನು ನಾವು ಚಾಯ್ಸ್ ಮಾಡ್ಕೋಬೇಕು. ಕೆಲವರಿಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಸಿಂಗಿಂಗಲ್ಲಿ, ಕೆಲವರಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅದೇ ಫೀಲ್ಡಲ್ಲಿ ಮುಂದುವರಿಬೇಕು. ಅಂದರೆ ಈಗ ನಾವು ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ನಾವು ಅದೇ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಹೆಚ್ಚು ವಿಚಾರನ ತಿಳ್ಕೊಂಡು ನಾವು ಕೃಷಿನ ಮುಂದುವರಿಸ್ಕೊಂಡು ಹೋದರೆ ಅದರಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಈ ರೀತಿ ನಮಗೆ ಏನು ಇಂಟ್ರೆಸ್ಟ್ ಇದೆ ಇನ್ನೊಬ್ಬರಿಗೋಸ್ಕರ ಅನ್ನೋದಕ್ಕಿಂತ ನಮಗೇನು ಇಷ್ಟ ಆಗುತ್ತೆ ಅದನ್ನು ನಾವು ಮಾಡಿಕೊಂಡು ನಮ್ಮ ಲೈಫಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1/2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. ಹಾಗೆ ಅದೇ ಗ್ಲಾಸಲ್ಲಿ 1/4 ಲೋಟ ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಹಾಗೆ ಕಲ್ಲಾರಿಗೆ ಅಂತ ಮೆಂತ್ಯನ ಹಾಕ್ಕೊಂಡು 1 ಡೇ ಫುಲ್ಲು ನೆನೆ ಹಾಕ್ಕೊಂಡಿದ್ದೆ. ನೈಟು ಹಿಟ್ಟನ್ನು ಗ್ರೈಂಡ್ ಮಾಡಿ ನೋಡಿದರೆ ಬೆಳಗ್ಗೆ ಚೆನ್ನಾಗಿ ಬೆಳೆದಿತ್ತು. ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡೆ. ಅಂದರೆ ಯಾವ್ಯಾವ ಮಸಾಲೆ ಅಂದರೆ ಕ್ಯಾರೆಟ್ ತುರಿ, ಸಬ್ಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ಗ್ರೈಂಡ್ ಮಾಡಿಕೊಂಡು ಹಾಕ್ಕೋಬೇಕು. ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಒಗ್ಗರಣೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆನ ರೋಸ್ಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡ್ರೆ ಪಡ್ಡು ರೆಡಿ ಆಗುತ್ತೆ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಅದಕ್ಕೆ ಅಂತ ಕಾಂಬಿನೇಷನ್ ಆಗಿ ಶೇಂಗಾ ಬೀಜ ಚಟ್ನಿ ಮಾಡ್ಕೊಂಡಿದ್ದೆ. ಹಾಗೆ ಪಡ್ಡನ್ನ ತಿನ್ಕೊಂಡ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ರೈಸ್ ಮಾಡಿ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆ ಮತ್ತು ಅವರೆಬೇಳೆನ ಹಾಕ್ಕೊಂಡು ಮೆಂತ್ಯ ಸೊಪ್ಪು
ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, 1 ಟೊಮಾಟೋನ ಹಾಕಿ ಅರಿಶಿನ ಪುಡಿ, ಸಾಲ್ಟ್ ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೆ. ನೆಕ್ಸ್ಟ್ ಅದು ಬೆಂದ ನಂತರ ಈರುಳ್ಳಿ ಮತ್ತು 1 ಟೊಮಾಟೊ ಹಾಕಿ ಒಗ್ಗರಣೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನು ಸಾಂಬಾರು ಪುಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಅಲ್ವಾ, ಹಾಗಾಗಿ ರೈಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.